ಇವತ್ತು ನಾವು ಡಿಫ್ರೆಂಟ್ ಕೈಂಡ್ ಆಫ್ ಪೇರೆಂಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಅಥಾರಿಟೇಟಿವ್ ಪೇರೆಂಟಿಂಗ್, ಅಥಾರಿಟೇರಿಯನ್ ಪೇರೆಂಟಿಂಗ್, ಪರ್ಮಿಸಬಲ್ ಪೇರೆಂಟಿಂಗ್, ನೆಗ್ಲೆಕ್ಟಿವ್ ಪೇರೆಂಟಿಂಗ್ ಆರ್ ನೆಗ್ಲೆಕ್ಟಿವ್ ಪೇರೆಂಟಿಂಗ್ ಅಂತ 4 ಕ್ಯಾಟಗರಿಗಳನ್ನ ಮಾಡಿದ್ದಾರೆ. ಸೊ ಎಕ್ಸ್ಪರ್ಟ್ಸ್ ಯಾಕೆ ಈ ಥರ ಕ್ಯಾಟಗರೈಸ್ಡ್ ಮಾಡಿದ್ದಾರೆ ಪೇರೆಂಟಿಂಗಲ್ಲಿ, ಏನು ಪ್ರಾಬ್ಲಮ್ ಬಂದಿದ್ದರಿಂದ ಇದನ್ನು ಇನ್ಡೆಪ್ತು ಈ ಥರ ಕ್ಯಾಟಗರೈಸ್ಡ್ ಮಾಡಿ ಪೇರೆಂಟ್ಗಳಿಗೆ ಒಂದು ಅವೇರ್ನೆಸ್ನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಯಾವ್ಯಾವ ಕ್ಯಾಟಗರಿನ ಯಾವ್ಯಾವ ಮಕ್ಕಳ ಮೇಲೆ ಇಂಪ್ಲಿಮೆಂಟ್ ಮಾಡಬೇಕು, ಅಥವಾ ಎಲ್ಲ ಸೇರಿಸಿ ಆಯಾ ಸಿಚುವೇಶನ್ಸ್ಗೆ ತಕ್ಕಂಗೆ ಮಗು ಮೇಲೆ ಇಂಪ್ಲಿಮೆಂಟ್ ಮಾಡಬೇಕಾ, ಅಥವಾ ಮಗು ಸಿಚುವೇಶನ್ಗೆ ತಕ್ಕಂಗೆ ಅಥವಾ ಮಗು ಮೆಂಟ್ಯಾಲಿಟಿಗೆ ತಕ್ಕಂಗೆ ಈ ಒಂದು ಪೇರೆಂಟಿಂಗ್ನ ಇಂಪ್ಲಿಮೆಂಟ್ ಮಾಡಬೇಕಾ, ಇದರಿಂದ ಮಗುದ ಬೆಳವಣಿಗೆಗೆ ಯಾವ ರೀತಿಯಲ್ಲಿ ಹೆಲ್ದಿ ವೇನಲ್ಲಿ ಅನುಕೂಲ ಆಗುತ್ತೆ, ಈ ವಿಷಯಗಳನ್ನೆಲ್ಲ ನಾನು ಇನ್ಡೆಪ್ತು ನನ್ನ ಮುಂಬರುವ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.